ಆಧುನಿಕ ಕನ್ನಡ ಸಾಹಿತ್ಯದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾಗಿರುವಂತಹ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಅವರು ಹುಟ್ಟಿದ್ದು 21/1/1896 ಧಾರವಾಡದಲ್ಲಿ. ತಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಅವರು ಧಾರವಾಡದಲ್ಲಿಯೇ ಪೂರೈಸಿದರು. ನಂತರ ಪುಣೆಯ ಫರ್ಗ್ಯೂಸನ್ ಕಾಲೇಜಿನಲ್ಲಿ BA ಮುಗಿಸಿ MA ಪದವಿ ಪಡೆದರು. ಕರ್ನಾಟಕದ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಹಂಗಾಮಿ ಮತ್ತು ಅರೆಕಾಲಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ನಂತರ ಸೊಲ್ಲಾಪುರದ DVV ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾದರು. ನಿವೃತ್ತಿಯ ನಂತರ ಧಾರವಾಡದ ಆಕಾಶವಾಣಿ ಕೇಂದ್ರದ ಸಲಹೆಗಾರರಾಗಿ ಅವರು ಕಾರ್ಯನಿರ್ವಹಿಸಿದರು. ತಮ್ಮ ತಾಯಿ ಅಂಬವ್ವ ಹಾಡ್ತಾ ಇದ್ದಂತಹ ಜನಪದ ಗೀತೆಗಳಿಂದ ಅವರು ಪ್ರಭಾವಿತರಾಗಿದ್ದರು. ಒಂದು ದೃಷ್ಟಿಯಿಂದ ಬೇಂದ್ರೆ ಹುಟ್ಟು ಕವಿಯಾಗಿದ್ದರು. ಅವರು ಬದುಕಿನಲ್ಲಿ ಅನುಭವಿಸಿದ ನೋವುಗಳೆಲ್ಲ ಹಾಡಾಗಿ ಹರಿದಿರೋದನ್ನು ಅವರ ಕವಿತೆಗಳನ್ನು ಓದಿದಾಗ ನಮಗೆ ಗೊತ್ತಾಗ್ತದೆ. ಅದಕ್ಕಾಗಿ ಬೇಂದ್ರೆ ಹೇಳ್ತಾರೆ, ಪಟ್ಟಪಾಡೆಲ್ಲವೂ ಹುಟ್ಟು ಹಾಡಾಗುತ್ತಾ ಕಸುವಾಗಿ ರಸವಾಗಿ ಹರಿಯುತ್ತಿದೆ ನೋಡು ಅಂತಕೊಂಡು. ಭಾವಗೀತೆ ಅಂತ ಅಂದಾಗ ನಮಗೆ ಬೇಂದ್ರೆ ನೆನಪಾಗ್ತಾರೆ. ಹಲವು ಭಾವಗೀತೆಗಳನ್ನು, ಕವನ ಸಂಕಲನಗಳನ್ನು ಅವರು ಪ್ರಕಟಪಡಿಸಿದ್ದಾರೆ. ಕೃಷ್ಣಕುಮಾರಿ, ಗರಿ, ಕಾಮಕಸ್ತೂರಿ, ಸಖಿಗೀತ, ಉಯ್ಯಾಲೆ, ನಾದಲೀಲೆ, ಅರಳು ಮರಳು, ನಾಲ್ಕು ತಂತಿ, ಮತ್ತೆ ಶ್ರಾವಣ ಬಂತು, ಚೈತನ್ಯದ ಪೂಜೆ ಮೊದಲಾದ ಕವನ ಸಂಕಲನಗಳನ್ನು ಅವರು ಪ್ರಕಟಿಸಿದ್ದಾರೆ. ಉತ್ತಮ ನಾಟಕಕಾರರೂ ಆಗಿದ್ದಂತಹ ಬೇಂದ್ರೆ ಅನೇಕ ನಾಟಕಗಳನ್ನು ರಚನೆ ಮಾಡಿದ್ದಾರೆ. ಮರಾಠಿ ಮಾತೃಭಾಷೆಯಾಗಿದ್ದರೂ ಕೂಡ ಕನ್ನಡದಲ್ಲಿ ಅಸಾಧಾರಣವಾದಂತಹ ಪ್ರಭುತ್ವವನ್ನು ಅವರು ಹೊಂದಿದ್ದರು. ಹೀಗಾಗಿ ಬೇಂದ್ರೆಯವರನ್ನು ಶಬ್ದಗಾರುಡಿಗ ಅಂತ ಕರೀತಾರೆ. ಮರಾಠಿಯಲ್ಲಿಯೂ ಹಲವು ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಬೇಂದ್ರೆಯವರ ಸಾಹಿತ್ಯ ಸಾಧನೆಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ದೊರೆತಿವೆ. ನಾಲ್ಕು ತಂತಿ ಕವನ ಸಂಕಲನಕ್ಕೆ ಭಾರತೀಯ ಸಾಹಿತ್ಯದ ಶ್ರೇಷ್ಠ ಪ್ರಶಸ್ತಿಯಾಗಿರುವಂತಹ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಇದು ಕನ್ನಡಕ್ಕೆ ದೊರೆತಂತಹ 2ನೇ ಜ್ಞಾನಪೀಠ ಪ್ರಶಸ್ತಿ. ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಅವರು ಪಡೆದಿದ್ದಾರೆ. ಪದ್ಮಶ್ರೀ ಪುರಸ್ಕಾರ ಕೂಡ ಅವರಿಗೆ ದೊರೆತಿದೆ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾಲಯ ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಹೀಗೆ ಅನೇಕ ವಿಶ್ವವಿದ್ಯಾಲಯಗಳು ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿವೆ. ಶಿವಮೊಗ್ಗದಲ್ಲಿ ನಡೆದಂತಹ ಅಖಿಲ ಭಾರತ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವ ಕೂಡ ಅವರಿಗೆ ದೊರಕಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಬೇಂದ್ರೆಯವರು ವರಕವಿ ಅಂತ ಪ್ರಸಿದ್ಧರಾಗಿದ್ದರು. ಅವರ ಕವಿತೆಗಳಲ್ಲಿ ನಾವು ಜಾನಪದ ಮತ್ತು ಶಿಷ್ಟಪದ ಸಾಹಿತ್ಯದ ಸಮ್ಮಿಲನವನ್ನು ಕಾಣಬಹುದು. ಶಬ್ದಗಳ ಅರ್ಥ ಸಾಧ್ಯತೆಯ ಜೊತೆಗೆ ನಾದ ಸಾಧ್ಯತೆಯನ್ನು ಶೋಧಿಸಿ ಅವರು ನಾದಬ್ರಹ್ಮ ಅಂತ ಅನ್ನಿಸ್ಕೊಂಡಿದ್ದಾರೆ. ಅವರ ಕವಿತೆಗಳಲ್ಲಿ ಜಾನಪದ ಜಗತ್ತಿನ ಅನುಭವದ ಸಹಜ ತಿಳಿವನ್ನು ಮತ್ತು ಲೋಕವನ್ನು ಈ ತಾಯಿ ಮಮತೆಯಿಂದ ಕಾಣುವ ಅಂತಃಕರಣವನ್ನು ನಾವು ಗುರುತಿಸಬಹುದು. ಬೇಂದ್ರೆಯವರ ಕವಿತೆಗಳಲ್ಲಿ ಪ್ರಕೃತಿಯ ಜೀವಂತಿಕೆಯನ್ನು, ಮಾನವ ಸಂಬಂಧಗಳ ಘನತೆಯನ್ನು ಕಾಣಬಹುದು. ಜೊತೆಗೆ ಸಾಮಾಜಿಕ ವಿಷಮತೆಗೆ ಕಾರಣವಾಗುವಂತಹ ಅನೇಕ ಅಂಶಗಳ ವಾಸ್ತವ ನಿರೂಪಣೆಯೂ ಕೂಡ ಅವರ ಕವಿತೆಗಳಲ್ಲಿದೆ. ಕುರುಡು ಕಾಂಚಾಣ ಅವರ ಅಂತಹ ಕವಿತೆಗಳಲ್ಲಿ ಒಂದು. ಈ ಕವಿತೆಯನ್ನು ನಾದಲೀಲೆ ಅನ್ನುವಂಥ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಬೇಂದ್ರೆಯವರು ಈ ಕವಿತೆಯ ಭಾವ ಸಂದರ್ಭವನ್ನು ಕೊಟ್ಟಿದ್ದಾರೆ. ಮಹಾಲಕ್ಷ್ಮಿಯ ಉಪಾಸಕರು ಎನಿಸಿಕೊಳ್ಳುವಂತಹ ಗೊಂದಲಿಗರು
ಬಡವರಿಂದಲೂ ಒಂದು ಕಾಸನ್ನು ಕೊಸರಿಕೊಳ್ಳಲು ಹೆಣಗುತ್ತಾರೆ, ಕುಣಿಯುತ್ತಾರೆ ಅಂತ ಅವ್ರು ಹೇಳ್ತಾರೆ. ಇಂತಹ ಮಾನವೀಯತೆಯನ್ನು ಕಡೆಗಣಿಸುವಂಥ ಹಣವನ್ನು ಬೇಂದ್ರೆಯವರು ಕುರುಡು ಕಾಂಚಾಣ ಅಂತ ಕರೀತಾ ಇದ್ದಾರೆ. ಈ ಕುರುಡು ಕಾಂಚಾಣದ ಉನ್ಮಾದದ ಕುಣಿತವನ್ನು ಪ್ರಸ್ತುತ ಕವಿತೆಯಲ್ಲಿ ಅನಾವರಣಗೊಳಿಸುವಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಈ ಕವಿತೆ ಹೇಗಿದೆ ಅನ್ನೋದನ್ನು ನಾವೀಗ ಗಮನಿಸೋಣ. ಕುರುಡು ಕಾಂಚಾಣ ಕುಣಿಯೂತಲಿತ್ತು, ಕಾಲಿಗೆ ಬಿದ್ದವರ ತುಳಿಯೂತಲಿತ್ತು ಕುರುಡು ಕಾಂಚಾಣ. ಬಾಣಂತಿ ಎಲುಬ ಸಾಬಾಣದ ಬಿಳುಪಿನ ಕಾಣದ ಕಿರುಗೆಜ್ಜೆ ಕಾಲಾಗಿ ಇತ್ತೋ, ಸಣ್ಣ ಕಂದಮ್ಮಗಳ ಕಣ್ಣೀನ ಕವಡಿಯ ತಣ್ಣನ್ನ ಜೋಮಾಲಿ ಕೊರಳೊಳಗಿತ್ತು. ಬಡವರ ಒಡಲಿನ ಬಡಬಾ ನಲದಲ್ಲಿ ಸುಡುಸುಡು ಪಂಜಿ ಕೈಯೊಳಗಿತ್ತು. ಕಂಬನಿ ಕುಡಿಯುವ ಹುಂಬ ಬಾಯಿಲೆ ಮೈ ದುಂಬಿದಂತು ಉಧೋ ಉಧೋ ಎನ್ನುತ್ತಲಿತ್ತು. ಕೂಲಿ ಕಂಬಳಿಯವರ ಪಾಲಿನ ಮೈದೊಗಲು ಧೂಳಿಯ ಭಂಡಾರ ಹಣೆಯೊಳಗಿತ್ತು. ಗುಡಿಯೊಳಗೆ ಗಣನಾಣ, ಮಹಡಿಯೊಳಗೆ ತನನಾನ, ಅಂಗಡಿಯೊಳಗೆ ಝಣಝಣ ನುಡಿಗೋಡುತ್ತಿತ್ತು. ಹ್ಯಾಂಗಾರ ಕುಣಿದು ಮಂಗಾಟ ನಡೆದಾಗ ಅಂಗಾತ ಬಿತ್ತೋ ಹೆಗಲಲ್ಲಿ ಎತ್ತೋ. ನಮಗೆಲ್ಲ ಗೊತ್ತಿರೋ ಹಾಗೆ ಕಾಂಚಾಣ ಅಂತ ಅಂದರೆ ಹಣ, ಸಂಪತ್ತು, ದುಡ್ಡು. ನಮ್ಮ ಸಮಾಜದಲ್ಲಿ ಹಣ ಇದ್ದವರಿಗೆ ಹೆಚ್ಚಿನ ಬೆಲೆ, ಗೌರವ. ಅದಕ್ಕಾಗಿಯೇ ದುಡ್ಡೇ ದೊಡ್ಡಪ್ಪ ಅನ್ನುವಂಥ ಮಾತು ಬಳಕೆಯಲ್ಲಿದೆ. ಆದರೆ ದುಡ್ಡಿದ್ದಂತಹ ಶ್ರೀಮಂತರಿಗೆ ತಮ್ಮ ಸುತ್ತಲಿನ ಬಡತನ, ಹಸಿವು, ದಾರಿದ್ರ್ಯ ಕಣ್ಣಿಗೆ ಕಾಣೋದಿಲ್ಲ. ಶ್ರೀಮಂತಿಕೆಯ ಮದ, ಸೊಕ್ಕು ಅವರನ್ನು ಕುರುಡು ಮಾಡಿರ್ತದೆ. ಇಂತಹ ಕುರುಡಿನಿಂದ, ಆ ಕುರುಡು ಪ್ರಜ್ಞಾಪೂರ್ವಕವಾಗಿ ಮಾಡಿಕೊಂಡಂತಹ ಕುರುಡು, ಇಂತಹ ಕುರುಡಿನಿಂದ ಆಗಬಾರದ ಅನಾಹುತಗಳು ಸಂಭವಿಸ್ತದೆ. ಅದಕ್ಕಾಗಿಯೇ ಬೇಂದ್ರೆಯವರು ಕಾಂಚಾಣವನ್ನು ಕುರುಡು ಅಂತ ಭಾವಿಸ್ತಾ ಇದ್ದಾರೆ. ಈ ಕವಿತೆಯಲ್ಲಿ ಬೇಂದ್ರೆಯವರು ಕಾಂಚಾಣಕ್ಕೆ ವ್ಯಕ್ತಿತ್ವವನ್ನು ಆರೋಪಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ಕಾಂಚಾಣ ಅಂತ ಅಂದರೆ ಬರೀ ಹಣ ಅಲ್ಲ, ಹಣವನ್ನು ಹೊಂದಿದಂತಹ ಹಣವಂತರು, ಶ್ರೀಮಂತರು ಅಂತ ಅರ್ಥ. ಈ ಹಣವಂತರ ಆಟಾಟೋಪವನ್ನು, ಅವರ ಮಾನವೀಯತೆ ಇಲ್ಲದ ನಡವಳಿಕೆಯನ್ನು ಬೇಂದ್ರೆಯವರು ಇಲ್ಲಿ ಚಿತ್ರಿಸಿದ್ದಾರೆ. ಈ ಕವಿತೆ ಸಂಪೂರ್ಣವಾಗಿ ಪ್ರತಿಮಾತ್ಮಕವಾಗಿದೆ. ಪ್ರತಿಮಾತ್ಮಕ ಅಂತ ಅಂದರೆ ಅಮೂರ್ತವಾಗಿರುವಂತಹ ಆಲೋಚನೆಗಳನ್ನು, ಭಾವಗಳನ್ನು ಮೂರ್ತವಾಗಿ ಭಾಷೆಯಲ್ಲಿ ವಿವರಿಸೋದು ಅಂತ ಅರ್ಥ. ಇಲ್ಲಿ ಬೇಂದ್ರೆಯವರು ಕುರುಡು ಕಾಂಚಾಣಕ್ಕೆ ಅಂತಹ ಪ್ರತಿಮಾತ್ಮಕವಾದಂತಹ ಸ್ವರೂಪವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಕುರುಡು ಕಾಂಚಾಣ ತನ್ನ ಕಾಲಿಗೆ ಬಿದ್ದವರನ್ನು ಹೇಗೆ ತುಳಿತಾ ಇತ್ತು, ಅದರ ರೂಪ, ಆಕಾರ ಹೇಗಿತ್ತು ಅನ್ನೋದನ್ನು ಅವರು ವಿವರಿಸ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಮೈ ಮೇಲೆ ಭಾರ ಬಂದ ಜೋಗತಿಯ ಕುಣಿತದ ರೀತಿಯಲ್ಲಿತ್ತು ಅಂದ್ಕೊಂಡು ಅವ್ರು ಹೇಳ್ತಾರೆ. ಜೋಗತಿ ಸಾಮಾನ್ಯವಾಗಿ ಬಿಳಿಯ ಬಣ್ಣದ ಕಿರುಗೆಜ್ಜೆಯನ್ನು ತನ್ನ ಕಾಲಲ್ಲಿ ಧರಿಸಿರ್ತಾಳೆ. ಅವಳ ಕುತ್ತಿಗೆಯಲ್ಲಿ ಕವಡೆಯ ಜೋಮಾಲೆ ಇರ್ತದೆ. ಅವಳ ಕುಣಿತಕ್ಕೆ ತಕ್ಕಂತೆ ಆ ಜೋಮಾಲೆ ಮೇಲೆ ಕೆಳಗೆ ಹಾರಾಡ್ತಾ ಇರ್ತದೆ. ಕೈಯಲ್ಲಿ ಉರಿಯುವಂತಹ ಪಂಜು ಇರ್ತದೆ. ಹಣೆಯಲ್ಲಿ ಭಂಡಾರ ಹಚ್ಕೊಂಡಿರ್ತಾಳೆ. ಉಧೋ ಉಧೋ ಅಂತ ಗಟ್ಟಿ ಧ್ವನಿಯಲ್ಲಿ ಕೂಗ್ತಾ ಇರ್ತಾಳೆ. ಇಂತಹ ಜೋಗತಿ ಗುಡಿಯಲ್ಲಿ ಗಣಗಣ ಗಂಟೆ ಬಾರಿಸ್ತಾ ಮನಸ್ಸಿಗೆ ತೋಚಿದಂತೆ ಕುಣಿದು ಕುಣಿದು ಅಂಗಾತ ಬೀಳ್ತಾಳೆ. ಇದೇ ರೀತಿ ಕುರುಡು ಕಾಂಚಾಣದ ಕುಣಿತವೂ ಇರ್ತದೆ ಅಂದ್ಕೊಂಡು ಬೇಂದ್ರೆಯವರು ಹೇಳ್ತಾರೆ. ಈ ಕುರುಡು ಕಾಂಚಾಣದ ಸ್ವರೂಪ ಹೇಗಿತ್ತು ಅನ್ನೋದನ್ನು ಅವ್ರು ಹೇಳ್ತಾರೆ. ಕುರುಡು ಕಾಂಚಾಣ ಕಾಲಿನಲ್ಲಿ ಸಾಬೂನಿನಂತೆ ಬಿಳಿಚಿಕೊಂಡಿರುವಂತಹ ಬಾಣಂತಿಯ ಎಲುಬಿನಿಂದ ಮಾಡಿದ ಗೆಜ್ಜೆಯನ್ನು ಧರಿಸಿರ್ತದೆ ಅಂದ್ಕೊಂಡು ಅವ್ರು ಹೇಳ್ತಾರೆ. ಆಗ ತಾನೇ ಹುಟ್ಟಿದ ಕಂದಮ್ಮಗಳ
ಕಣ್ಣಿನ ಗುಡ್ಡೆಗಳನ್ನು ಕಿತ್ತು ಹಸಿ ಹಸಿಯಾಗಿರುವಾಗಲೇ ಪೋಣಿಸಿ ಮಾಡಿದ ಮಾಲೆಯನ್ನು ಕುತ್ತಿಗೆಯಲ್ಲಿ ಧರಿಸಿರ್ತದೆ. ಬಡವರ ಒಡಲಿನ ಹಸಿವಿನ ಬೆಂಕಿ ಉರಿತಾ ಪಂಜಾಗಿ ಅದರ ಕೈಯಲ್ಲಿದೆ. ಕೂಲಿ ಕಂಬಳಿಯವರ ಮೈ ತೊಗಲಿನಲ್ಲಿರುವಂಥ ಧೂಳು ಕುಂಕುಮವಾಗಿ ಆ ಕಾಂಚಾಣದ ಹಣೆಯಲ್ಲಿ ಇದೆ. ಈ ಕುರುಡು ಕಾಂಚಾಣ ಗುಡಿ ಮಠಗಳಲ್ಲಿ ಕುಣಿತದೆ, ಶ್ರೀಮಂತರ ಮಹಡಿಗಳಲ್ಲಿ ನರ್ತನ ಮಾಡ್ತದೆ, ಅಂಗಡಿಗಳಲ್ಲಿ ಅದು ತನ್ನ ವಯ್ಯಾರವನ್ನು ತೋರಿಸ್ತದೆ. ಹೀಗೆ ತೋರಿಸುವ ಸಂದರ್ಭದಲ್ಲಿ ಸಂವೇದನಾರಹಿತವಾಗಿ ತನ್ನ ಮನಸ್ಸಿಗೆ ತೋಚಿದಂತೆ ಕುಣಿತದೆ. ಹಾಗೆ ಕುಣಿಯುವಾಗ ಅಲ್ಲಿ ಒಂದು ಹುಂಬತನ ಇರ್ತದೆ, ಶಿಸ್ತು ಇರೋದಿಲ್ಲ. ಹೇಗಾದರೂ ಕುಣಿದು ಮಂಗಾಟ ಆಡಿ ಕೊನೆಗೆ ಅದು ಅಂಗಾತ ಬೀಳ್ತದೆ. ಇದನ್ನು ಹೆಗಲಲ್ಲಿ ಎತ್ತಿಕೊಂಡು ತಕ್ಷಣ ಮೋಕ್ಷ ಕಾಣಿಸಬೇಕು ಅಂದ್ಕೊಂಡು ಬೇಂದ್ರೆಯವರು ಹೇಳ್ತಾರೆ. ಹೆಗಲಲ್ಲಿ ಎತ್ತೋದು ಅಂತ ಅಂದರೆ ಸತ್ತ ಹೆಣವನ್ನು ಎತ್ತೋದು ಅಂತ ಕೊಂಡು ಅರ್ಥ. ಕಾಂಚಾಣದ ಕುಣಿತ ಶಾಶ್ವತ ಆದದ್ದಲ್ಲ, ಅದು ಕೊನೆಗಾಣಲೇಬೇಕು ಎಂಬುದರ ಸೂಚನೆಯನ್ನು ಅವರು ಕೊಡ್ತಾ ಇದ್ದಾರೆ. ಈ ಜಗತ್ತಿನಲ್ಲಿ ಪ್ರತಿಯೊಂದಕ್ಕೂ ಕೊನೆ ಇದೆ. ಕಾಂಚಾಣದ ಕುಣಿತವು ಅದೇ ರೀತಿ ಕಾಂಚಾಣದ ಕುಣಿತವೂ ಶಾಶ್ವತ ಅಲ್ಲ. ಅದರ ಹುಚ್ಚು ಕುಣಿತದ ಮಿತಿಮೀರಿದಾಗ ಏನಾಗ್ತದೆ ಅಂತ ಅಂದರೆ ಕೊನೆಗೊಂದು ಸಾರಿ ಅದು ಅಂತ್ಯಗೊಳ್ಳಲೇಬೇಕು. ಕುರುಡು ಕಾಂಚಾಣದ ಕಾಲ್ತುಳಿತಕ್ಕೆ ಸಿಲುಕಿ ನಲುಗಿದಂತಹ ಬಡ ಜನ ಅದರ ಅಂತ್ಯವನ್ನು ಬಯಸ್ತಾನೇ ಇರ್ತಾರೆ. ಯಾವಾಗ ಕಾಂಚಾಣ ಕುಣಿದು ಬೀಳ್ತದೆಯೋ ಆಗಲೇ ಅದನ್ನು ಹೆಗಲಲ್ಲಿ ಎತ್ತಿ ಹೂತು ಹಾಕಬೇಕು. ಆಗ ಮತ್ತೆ ಅದರ ಕುಣಿತ ಇರೋದಿಲ್ಲ. ಕಾಂಚಾಣದ ಮಂಗಾಟ ಆವಾಗ ಕೊನೆಯಾಗ್ತದೆ ಅನ್ನುವಂತಹ ಆಶಾಭಾವವನ್ನು ಬೇಂದ್ರೆಯವರು ಈ ಕವಿತೆಯಲ್ಲಿ ನೀಡ್ತಾ ಇದ್ದಾರೆ. ಬೇಂದ್ರೆಯವರ ಕುರುಡು ಕಾಂಚಾಣ